ಬುರುಡೆ ಕೇಸಿನಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಮತ್ತೆ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕುತೂಹಲವನ್ನು ಕೆರಳಿಸ್ತಾ ಇದೆ. ಕುತೂಹಲಕ್ಕೆ ಕಾರಣವಾದಂತಹ ಎಸ್ಐಟಿಯ ಈ ಒಂದು ಭೇಟಿ ಏಕಾಏಕಿ ಬಂಗ್ಲೆಗುಡ್ಡಕ್ಕೆ ಭೇಟಿಯನ್ನ ಕೊಟ್ಟಿದ್ಯಾಕೆ? ಹತ್ತಾರು ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ ಈ ಎಸ್ಐಟಿಯ ನಡೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧವನ್ನು ಮಾಡುತ್ತಾ ಹಾಗಾದರೆ ಎಸ್ಐಟಿ ಟೀಮ್ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆಗೆ ಎಸ್ಐಟಿ ಪರಿಶೀಲನೆ ಇದೀಗ ಮತ್ತೆ ಯಾಕೆ ಆಗ್ತಾ ಇದೆ? ಗ್ಯಾಪ್ ಅನ್ನು ತೆಗೆದುಕೊಂಡು ಮತ್ತೆ ಇದೀಗ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ತಂಡ ಪಿಡಬ್ಲ್ಯೂಡಿ ಎಲ್ಲ ಇಂಜಿನಿಯರ್ಗಳ ತಂಡ ಜೊತೆಗೆ ಮತ್ತೆ ಇದೀಗ ಹಾಜರಾಗಿದೆ. ಹಾಗಾದರೆ ಮತ್ತೆ ಬಂಗ್ಲೆಗುಡ್ಡದಲ್ಲಿ ಮತ್ಯಾವ ಒಂದು ಡೀಟೇಲ್ಸ್ ಅನ್ನು ಇಟ್ಟುಕೊಂಡು ಮತ್ತೆ ಶೋಧ ಕಾರ್ಯವನ್ನು ನಡೆಸಲಿಕ್ಕೆ ಹೊರಟಿದೆ ಅಂತಕ್ಕಂತಹ ಮಾಹಿತಿ ಇನ್ನೇನು ಲಭ್ಯವಾಗಬೇಕಾಗಿದೆ. ಹಾಗಾದರೆ ಬುರುಡೆ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಮತ್ತೆ ಎಸ್ಐಟಿ ಟೀಮ್ನ ಈ ಒಂದು ಪ್ರಕ್ರಿಯೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲನ ಮೂಡಿಸ್ತಾ ಇದೆ, ಕ್ಯೂರಿಯಾಸಿಟಿಯನ್ನು ಬೆಳೆಸ್ತಾ ಇದೆ. ಹಾಗಾಗಿ ಎಸ್ಐಟಿ ಭೇಟಿ ಏಕಾಏಕಿ ಬಂಗ್ಲೆಗುಡ್ಡಕ್ಕೆ ಯಾಕೆ ಹೋಯಿತು ಪ್ರಶ್ನೆ ಬರ್ತಾ ಇದೆ. ಎಸ್ಐಟಿ ತನಿಖೆ ಇವತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳನ್ನು ಕರೆದುಕೊಂಡು ನೇರವಾಗಿ ಬಂಗ್ಲಾಗುಡ್ಡಕ್ಕೆ ಬಂದಿದ್ದಾರೆ. ಬಂಗ್ಲಾಗುಡ್ಡ ಪ್ರವೇಶ ಮಾಡಿ ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಒಂದಷ್ಟು ಸ್ಕೆಚ್ಚನ್ನು ಮಾಡುವ ಕೆಲಸಗಳಿರುತ್ತೆ. ಹಾಗಾಗಿ ಇಂಜಿನಿಯರ್ಗಳ ಮುಖೇನ ಇವತ್ತು ಟೇಪ್ಗಳನ್ನು ಹಿಡಿದುಕೊಂಡು ಅಳತೆ ಮಾಡಿ ಆ ಒಂದು ಸ್ಕೆಚ್ಚನ್ನು ಮಾಡುವಂಥ ಕೆಲಸಕ್ಕೆ ಈಗ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಎಸ್ಐಟಿ ತನಿಖಾ ತಂಡದ ಸಿಬ್ಬಂದಿ ಕೂಡ ಅಲ್ಲಿ ನಿಂತಿರೋದನ್ನು ಕೂಡ ಗಮನಿಸ್ಬೋದು. ಅವರು ಅಲ್ಲಿ ಒಂದು ಟೇಪನ್ನು ಇಟ್ಟುಕೊಂಡು ಆ ಮೂಲಕ ಅಳತೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಇದೇ ಜಾಗದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಎಸ್ಐಟಿ ತನಿಖಾ ತಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಕ್ಷಮವಾಗಿ ಇಲ್ಲಿಗೆ ಆಗಮಿಸಿ ಒಂದಷ್ಟು ಮೂಳೆಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡಿದ್ರು. ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಆ ಟೇಪನ್ನು ಹಿಡಿದುಕೊಂಡು ಅದರ ಜೊತೆಗೆ ಅಲ್ಲಿ ಮಾರ್ಕನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ಹಿಂಬದಿಯಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಇಬ್ಬರು ಇಂಜಿನಿಯರ್ಗಳಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಎಸ್ಐಟಿ ತನಿಖಾ ತಂಡದ ಸಿಬ್ಬಂದಿ ಕೂಡ ಇದ್ದಾರೆ. ಆ ಟೇಪನ್ನು ಹಿಡಿದುಕೊಂಡು ಆ ಟೇಪ್ನ ಮುಖಾಂತರ ಅಲ್ಲಿ ಒಂದು ಎಷ್ಟು ಅಳತೆ ಇರಬಹುದು ಅಂತೇಳಿ ಅದನ್ನು ಅಂದಾಜನ್ನು ಮಾಡಿಕೊಂಡು ಅದನ್ನು ನೋಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ತನಿಖಾ ತಂಡ ಈಗ ಮಾಡ್ತಾ ಇದೆ. ಎಸ್ಐಟಿ ತನಿಖಾ ತಂಡ ಆ ಒಂದು ಟೇಪನ್ನು ಹಿಡಿದುಕೊಂಡು ಅಳತೆಯನ್ನು ಕೂಡ ಮಾಡ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ. ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಎಸ್ಐಟಿ ತನಿಖಾ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಗಮಿಸಿ ಒಂದಷ್ಟು ಇಲ್ಲಿ ಮೂಳೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು. ಇದರ ಜೊತೆಗೆ ಒಂದಷ್ಟು ತಲೆಯ ಭಾಗದ ಅಂದರೆ ತಲೆಬುರುಡೆಯ ಭಾಗಗಳು ಕೂಡ ಪತ್ತೆ ಆಗಿತ್ತು, ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ನೋಡಿ, ಈಗ ಆ ಒಂದು ಟೇಪನ್ನು ಹಿಡಿದುಕೊಂಡು ಆ ಟೇಪನ್ನು ಇಟ್ಟು ಅಲ್ಲಿ ಅಳತೆ ಮಾಡುವ ಮುಖೇನ ಒಂದಷ್ಟು ಸ್ಕೆಚ್ಗಳನ್ನು ಮಾಡುವ ಕೆಲಸಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಕೂಡ ಮಾಡ್ತಾರಂಥದ್ದು. ಅಂದರೆ ಆ ಒಂದು ಜಾಗದಲ್ಲಿ ಎಲ್ಲಿ ಮೂಳೆಗಳು ಪತ್ತೆಯಾಗಿತ್ತು ಆ ಜಾಗದಿಂದ ಹಿಡಿದು ಇಲ್ಲಿಯವರು ಕೂಡ ಎಷ್ಟು ಅಳತೆ ಇರಬಹುದು ಅಂತೇಳಿ ಒಂದು ಅಂದಾಜನ್ನು ಕೂಡ ಮಾಡಲಾಗ್ತದೆ. ಇದೆಲ್ಲವನ್ನು ಕೂಡ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ದಾಖಲೆಯಲ್ಲಿ ಸೇರಿಸುವ ಕೆಲಸಕ್ಕೂ ಕೂಡ ಎಸ್ಐಟಿ ತನಿಖಾ ತಂಡ ಮುಂದಾಗಲಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಬುರುಡೆ ಕೇಸಿನಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಮತ್ತೆ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕುತೂಹಲವನ್ನು ಕೆರಳಿಸ್ತಾ ಇದೆ. ಕುತೂಹಲಕ್ಕೆ ಕಾರಣವಾದಂತಹ ಎಸ್ಐಟಿಯ ಈ ಒಂದು ಭೇಟಿ ಏಕಾಏಕಿ ಬಂಗ್ಲೆಗುಡ್ಡಕ್ಕೆ ಭೇಟಿಯನ್ನ ಕೊಟ್ಟಿದ್ಯಾಕೆ? ಹತ್ತಾರು ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ ಈ ಎಸ್ಐಟಿಯ ನಡೆ. ಬಂಗ್ಲೆಗುಡ್ಡದಲ್ಲಿ ಮತ್ತೆ ಶೋಧವನ್ನು ಮಾಡುತ್ತಾ ಹಾಗಾದರೆ ಎಸ್ಐಟಿ ಟೀಮ್ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆಗೆ ಎಸ್ಐಟಿ ಪರಿಶೀಲನೆ ಇದೀಗ ಮತ್ತೆ ಯಾಕೆ ಆಗ್ತಾ ಇದೆ? ಗ್ಯಾಪ್ ಅನ್ನು ತೆಗೆದುಕೊಂಡು ಮತ್ತೆ ಇದೀಗ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ತಂಡ ಪಿಡಬ್ಲ್ಯೂಡಿ ಎಲ್ಲ ಇಂಜಿನಿಯರ್ಗಳ ತಂಡ ಜೊತೆಗೆ ಮತ್ತೆ ಇದೀಗ ಹಾಜರಾಗಿದೆ. ಹಾಗಾದರೆ ಮತ್ತೆ ಬಂಗ್ಲೆಗುಡ್ಡದಲ್ಲಿ ಮತ್ಯಾವ ಒಂದು ಡೀಟೇಲ್ಸ್ ಅನ್ನು ಇಟ್ಟುಕೊಂಡು ಮತ್ತೆ ಶೋಧ ಕಾರ್ಯವನ್ನು ನಡೆಸಲಿಕ್ಕೆ ಹೊರಟಿದೆ ಅಂತಕ್ಕಂತಹ ಮಾಹಿತಿ ಇನ್ನೇನು ಲಭ್ಯವಾಗಬೇಕಾಗಿದೆ. ಹಾಗಾದರೆ ಬುರುಡೆ ಕೇಸ್ನಲ್ಲಿ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಮತ್ತೆ ಎಸ್ಐಟಿ ಟೀಮ್ನ ಈ ಒಂದು ಪ್ರಕ್ರಿಯೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ಜೊತೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲನ ಮೂಡಿಸ್ತಾ ಇದೆ, ಕ್ಯೂರಿಯಾಸಿಟಿಯನ್ನು ಬೆಳೆಸ್ತಾ ಇದೆ.
ಹಾಗಾಗಿ SIT ಭೇಟಿ ಏಕಾಏಕಿ ಬಂಗ್ಲಗುಡ್ಡಕ್ಕೆ ಯಾಕೆ ಹೋಯಿತು ಪ್ರಶ್ನೆ ಬರ್ತಾ ಇದೆ. SIT ತನಿಖೆ ಇವತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳನ್ನು ಕರೆದುಕೊಂಡು ನೇರವಾಗಿ ಬಂಗ್ಲಗುಡ್ಡಕ್ಕೆ ಬಂದಿದ್ದಾರೆ. ಬಂಗ್ಲಗುಡ್ಡ ಪ್ರವೇಶ ಮಾಡಿ ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತನಿಖೆಯ ಭಾಗವಾಗಿ ಒಂದಷ್ಟು ಸ್ಕೆಚ್ಚನ್ನು ಮಾಡುವ ಕೆಲಸಗಳಿರುತ್ತೆ. ಹಾಗಾಗಿ ಇಂಜಿನಿಯರ್ಗಳ ಮುಖೇನ ಇವತ್ತು ಟೇಪ್ಗಳನ್ನು ಹಿಡಿದುಕೊಂಡು ಅಳತೆ ಮಾಡಿ ಆ ಒಂದು ಸ್ಕೆಚ್ಚನ್ನು ಮಾಡುವಂಥ ಕೆಲಸಕ್ಕೆ ಈಗ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. SIT ತನಿಖಾ ತಂಡದ ಸಿಬ್ಬಂದಿ ಕೂಡ ಅಲ್ಲಿ ನಿಂತಿರೋದನ್ನು ಕೂಡ ಗಮನಿಸಬಹುದು. ಅವರು ಅಲ್ಲಿ ಒಂದು ಟೇಪನ್ನು ಇಟ್ಟುಕೊಂಡು ಆ ಮೂಲಕ ಅಳತೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಇದೇ ಜಾಗದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ SIT ತನಿಖಾ ತಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಕ್ಷಮವಾಗಿ ಇಲ್ಲಿಗೆ ಆಗಮಿಸಿ ಒಂದಷ್ಟು ಮೂಳೆಗಳನ್ನು ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡಿದ್ರು. ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಟೇಪನ್ನು ಹಿಡಿದುಕೊಂಡು ಅದರ ಜೊತೆಗೆ ಅಲ್ಲಿ ಮಾರ್ಕನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ಹಿಂಬದಿಯಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಇಬ್ಬರು ಇಂಜಿನಿಯರ್ಗಳಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ SIT ತನಿಖಾ ತಂಡದ ಸಿಬ್ಬಂದಿ ಕೂಡ ಇದ್ದಾರೆ. ಆ ಟೇಪನ್ನು ಹಿಡಿದುಕೊಂಡು ಆ ಟೇಪ್ನ ಮುಖಾಂತರ ಅಲ್ಲಿ ಒಂದು ಎಷ್ಟು ಅಳತೆ ಇರಬಹುದು ಅಂತೇಳಿ ಅದನ್ನು ಅಂದಾಜನ್ನು ಮಾಡಿಕೊಂಡು ಅದನ್ನು ನೋಟ್ ಮಾಡಿಕೊಳ್ಳುವಂಥ ಕೆಲಸವನ್ನು SIT ತನಿಖಾ ತಂಡ ಈಗ ಮಾಡ್ತಾ ಇದೆ. SIT ತನಿಖಾ ತಂಡ ಆ ಒಂದು ಟೇಪನ್ನು ಹಿಡಿದುಕೊಂಡು ಅಳತೆಯನ್ನು ಕೂಡ ಮಾಡ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ. ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ SIT ತನಿಖಾ ತಂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಆಗಮಿಸಿ ಒಂದಷ್ಟು ಇಲ್ಲಿ ಮೂಳೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು. ಇದರ ಜೊತೆಗೆ ಒಂದಷ್ಟು ತಲೆಯ ಭಾಗದ ಅಂದರೆ ತಲೆಬುರುಡೆಯ ಭಾಗಗಳು ಕೂಡ ಪತ್ತೆ ಆಗಿತ್ತು. ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ನೋಡಿ, ಈಗ ಆ ಒಂದು ಟೇಪನ್ನು ಹಿಡಿದುಕೊಂಡು ಆ ಟೇಪನ್ನು ಇಟ್ಟು ಅಲ್ಲಿ ಅಳತೆ ಮಾಡುವ ಮುಖೇನ ಒಂದಷ್ಟು ಸ್ಕೆಚ್ಗಳನ್ನು ಮಾಡುವ ಕೆಲಸಕ್ಕೆ ಈಗ SIT ತನಿಖಾ ತಂಡ ಕೂಡ ಮಾಡ್ತಾರಂಥದ್ದು. ಅಂದರೆ ಆ ಒಂದು ಜಾಗದಲ್ಲಿ ಎಲ್ಲಿ ಮೂಳೆಗಳು ಪತ್ತೆಯಾಗಿತ್ತು ಆ ಜಾಗದಿಂದ ಹಿಡಿದು ಇಲ್ಲಿಯವರು ಕೂಡ ಎಷ್ಟು ಅಳತೆ ಇರಬಹುದು ಅಂತೇಳಿ ಒಂದು ಅಂದಾಜನ್ನು ಕೂಡ ಮಾಡಲಾಗ್ತದೆ. ಇದೆಲ್ಲವನ್ನು ಕೂಡ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ದಾಖಲೆಯಲ್ಲಿ ಸೇರಿಸುವ ಕೆಲಸಕ್ಕೂ ಕೂಡ SIT ತನಿಖಾ ತಂಡ ಮುಂದಾಗಲಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಟೇಪನ್ನು ಹಿಡಿದುಕೊಂಡು ಆ ಟೇಪನ್ನು ಇಟ್ಟು ಅಲ್ಲಿ ಅಳತೆ ಮಾಡುವ ಮುಖೇನ ಒಂದಷ್ಟು ಸ್ಕೆಚ್ಗಳನ್ನು ಮಾಡುವ ಕೆಲಸಕ್ಕೆ ಈಗ SIT ತನಿಖಾ ತಂಡ ಕೂಡ ಮಾಡ್ತಾರಂಥದ್ದು. ಅಂದರೆ ಆ ಒಂದು ಜಾಗದಲ್ಲಿ ಎಲ್ಲಿ ಮೂಳೆಗಳು ಪತ್ತೆಯಾಗಿತ್ತು ಆ ಜಾಗದಿಂದ ಹಿಡಿದು ಇಲ್ಲಿಯವರು ಕೂಡ ಎಷ್ಟು ಅಳತೆ ಇರಬಹುದು ಅಂತೇಳಿ ಒಂದು ಅಂದಾಜನ್ನು ಕೂಡ ಮಾಡಲಾಗ್ತದೆ. ಇದೆಲ್ಲವನ್ನು ಕೂಡ ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ದಾಖಲೆಯಲ್ಲಿ ಸೇರಿಸುವ ಕೆಲಸಕ್ಕೂ ಕೂಡ SIT ತನಿಖಾ ತಂಡ ಮುಂದಾಗಲಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.